ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕತೆ ಅಂತೂ ಚೆನ್ನಾಗಿ ಹೇಳ್ತೀಯ. ಇಂಥ ಕತೆ ನಾನು 100 ಹೇಳ್ತೀನಿ. ನೀ ಕತೆ ಹೇಳಿದೆ, ನಾನು ನಿಂಗೆ ಟ್ರೈಲರೇ ತೋರಿಸ್ತೀನಿ. ಟ್ರೇಲರು ನೀನ್ ತೋರಿಸಿದ್ಯೋ ಅಥವಾ ನಾನು ತೋರಿಸಿದ್ನೋ? ಸ್ವಲ್ಪ ಕನ್ಫ್ಯೂಷನ್. ಬಿಡ್ರೋ. ನಿಮ್ ವೈಯಕ್ತಿಕ ವಿಚಾರ 1000 ಇರ್ಬೋದು, ಆದ್ರೆ ಒಬ್ಬ ಕಲಾವಿದ ಸ್ಟೇಜ್ ಹತ್ತೋ ಟೈಮಲ್ಲಿ ಈ ತರ ಮಾಡಿದ್ರೆ ಅಂಥವ್ರಿಗೆ ನಾನು ನನ್ನಂತವ್ರು ಕೊಡೋ ಮರ್ಯಾದೆ. ಬನ್ನಿ ಅಣ್ಣ. ಹಲೋ. ಹಲೋ, ಹಾಯ್. ಏನು ಮಾಡ್ತಿದ್ಯಾ? ಓದ್ಕೋತಿದ್ಯಾ ಅಂತ ಮಾತ್ರ ಹೇಳಬೇಡ. ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ನನ್ನನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋ. ನಿಜವಾಗ್ಲೂ ನಿನ್ನೆ ನೆನ್ಸ್ಕೊತಾ ಇದ್ದೆ ರೀತು. ಸುಳ್ಳು ಹೇಳ್ತಿದ್ಯಾ ನನಗೆ ಬೇಜಾರಾಗತ್ತೆ ಅಂತ? ನಿಜವಾಗ್ಲೂ ರೀತು, ನಿನ್ನ ಕಾಲ್ಗೆ ಕಾಯ್ತಾ ಇದ್ದೆ. ಬೆಳಿಗ್ಗೆ ಅಂತ ನೀನಂತೂ ಕಾಲ್ ಮಾಡಿಲ್ವಲ್ಲ, ನಾನೇ ಕಾಲ್ ಮಾಡೋಣ ಅನ್ಕೊಂತಿದ್ದೆ. ಅಷ್ಟೊತ್ತಿಗೆ ನೀನೇ ಕಾಲ್ ಮಾಡಿಬಿಟ್ಟೆ. ವಾವ್, ಈ ಮಾತುಗಳನ್ನ ನಿನ್ನ ಬಾಯಿಂದ ಕೇಳಕ್ಕೆ ನಾನು ಎಷ್ಟು ದಿನದಿಂದ ಕನಸು ಕಾಣ್ತಿದ್ದೆ ಗೊತ್ತಾ? ಫೈನಲಿ ಆ ದೇವರು ನನ್ನ ಆಸೆನೆಲ್ಲ ಈಡೇರಿಸ್ಬಿಟ್ಟ. ಹೌದು, ಯಾಕೆ ಇವತ್ತು ಸೈಲೆಂಟ್ ಆಗಿ ಹೋಗಿದ್ದೆ? ಹುಡುಗ ಐ ಲವ್ ಯು ಅಂದ ತಕ್ಷಣ ಮರ್ತು ಹೋಗ್ಬಿಟ್ಯಾ? ಅಯ್ಯೋ ಇಲ್ಲ ರಾಕಿ, ಇವತ್ತು ಮನೇಲಿ ದೊಡ್ಡ ರಾಮಾಯಣನೇ ಆಗೋಗಿತ್ತು. ನಾನು ಕೆಲಸ ಮಾಡ್ತಾ ಇರೋದು ಮನೇಲಿ ಗೊತ್ತಾಗಿದೆ, ಅದಕ್ಕೆ ನಿನಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡು. ಬಟ್ ನಿನ್ನ ಹತ್ರ ಮಾತಾಡ್ದಿರಾ ನನಗೇನೋ ಅನಿಸ್ತಿತ್ತು, ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ. ಅಯ್ಯೋ ಬುದ್ದು, ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಿಸ್ ಯು ಅಂತ ಹೇಳಿದ್ರೆ ಆಗ್ತಿತ್ತಪ್ಪ. ಮಿಸ್ ಯು. ಥ್ಯಾಂಕ್ ಯು ರಾಕಿ. ಐ ಲವ್ ಯು ಆ್ಯಂಡ್ ಐ ಮಿಸ್ ಯು. ನಿಧಾನ ನಿಧಾನ, ಅಷ್ಟು ಜೋರಾಗಿ ಹೇಳ್ಬೇಡ, ಯಾರಾದರೂ ಕೇಳಿಸ್ಕೊಂಡ್ರೆ. ಐ ಲವ್ ಯು. ಈಗ ಓಕೆನಾ? ಹ್ಞೂ.
ಮತ್ತೆ ಓದ್ಕೊಂಡ್ಯಾ? ನಾಳೆ ಎಕ್ಸಾಮ್ ಇದೆ ಅಲ್ವಾ? ಹೌರಿತು, ರಿವೈಸ್ ಮಾಡ್ಕೋತಾ ಇದ್ದೀನಿ. ನಾಳೆ ನನ್ನ ಜೀವನದಲ್ಲಿ ತುಂಬ ಮುಖ್ಯವಾದ ದಿನ. ನನ್ನ ಕನಸು ನನಸಾಗೋ ಕಾಲ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಖಂಡಿತ ನೀನು ಅಂದ್ಕೊಂಡಿರೋದು ಎಲ್ಲ ಆಗತ್ತೆ ರಾಕಿ. ನಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ. ನಿನ್ನ ಹೆಸರಲ್ಲಿ ಒಂದು ಸ್ಪೆಷಲ್ ಅರ್ಚನೆ ಮಾಡಿಸಿ ನಿನ್ನ ಕೈಗೊಂದು ದಾರ ಕಟ್ತೀನಿ. ಆಮೇಲೆ ನೀನು ಎಕ್ಸಾಮ್ ಬರೆಯಕ್ಕೆ ಹೋಗು, ಎಲ್ಲ ಒಳ್ಳೇದೇ ಆಗುತ್ತೆ. ಅದೆಲ್ಲ ಏನು ಬೇಡ ರೀತು. ಸುಮ್ಮನೆ ಹೇಳ್ದಷ್ಟು ಕೇಳೋ. ಸರಿನಮ್ಮ, ಸರಿ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಸರಿ, ಇವಾಗ ನಾನು ನಿಂಗೆ ಜಾಸ್ತಿ ತೊಂದರೆ ಕೊಡಲ್ಲ, ನೀನು ಓದ್ಕೋ, ಸರಿನಾ? ಮೊದಲೇ ಹೇಳಿದ್ದೆ ಅಲ್ವಾ ರಾಕಿ, ನಮ್ಮ ಪ್ರೀತಿ ನಿನ್ನ ಓದಿಗೆ ಯಾವತ್ತೂ ಅಡ್ಡಿ ಬರಲ್ಲ ಅಂತ. ಅದನ್ನೇ ಪಾಲಿಸ್ತಾ ಇದ್ದೀನಿ. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ನಾನು? ಪುಣ್ಯ ಮಾಡಿದ್ದೆ ನೀನು ನನ್ನ ಪಡೆಯೋಕ್ಕೆ. ಖಂಡಿತವಾಗ್ಲೂ ಹೌದು. ರಾಕಿ, ನೀನು ಯಾಕೋ ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಿದ್ಯಾ? ಛೀ, ಚೆನ್ನಾಗಿಲ್ಲ, ನಿನಗದು ಸೂಟೇ ಆಗಲ್ಲ. ಸರಿ, ಗುಡ್ ನೈಟ್. ಗುಡ್ ನೈಟ್. ಸತ್ಯ ನಲ್ಲ ವೈದ್ಯ ಬುಗ ಕೊಡ್ತೇ ತಾಂಡು ಸ್ಕೂಲಿಗೆ ಅಣ್ಣ ಬಂದೆ. ನೀನು ಎಲ್ಲಿ ಸತ್ತಿದ್ದಿ ಮಾರ? ಒಂದು ಫೋನ್ ಮಾಡಿದ್ರೆ ಫೋನ್ ತೆಗಿಲಿಕ್ಕೆ ಆಗುದಿಲ್ಲ ನಿಂಗೆ. ನೀನಂತ ಅಷ್ಟು ದೊಡ್ಡ ಜಾಣವ ನೀನು. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಉಂಟಲ್ಲ, ನೆಕ್ಸ್ಟ್ ಟೈಮ್ ನಿಮಗೆ ಪಾಠ ಸಾಯಿಲ್ಲ, ಎಂತ ಸಾಯಿಲ್ಲ. ಇಲ್ಲಿ ಮಂಡ್ಯ ಬಿಸಿಯಲ್ಲಿ ಸಾಯ್ತಾ ಇದ್ದೇವೆ ಮಾರೆ ನಾವು. ಸಾವು ಕಲೆಗಿಂತ ಯಾವಾಗಲೂ ಕಲೆಗಾರ ದೊಡ್ಡವನಲ್ಲ, ಪ್ರಸಂಗಕ್ಕಿಂತ ಪಾತ್ರ ದೊಡ್ಡದಲ್ಲ. ಅಷ್ಟು ತಲೆಯಲ್ಲಿರಲಿ, ಗೊತ್ತಾಯ್ತಲ್ಲ? ನಿನ್ನ ದಿವಸದಿಂದ ನಾನು ಮಂಡೆ ವೆಚ್ಚ ಮಾಡಿ ಸತ್ತಲ್ಲ ಮಾರೆ. ಸಾವು ತಪ್ಪಂದಾನಿ, ಅದೊಂದು ದೊಡ್ಡ ಕತೆ. ಒಬ್ಬ ರೌಡಿ ಬಂದು ನನ್ನ ಎತ್ತಾಕೊಂಡು ಹೋಗಿದ್ದ. ಈ ಅಕ್ಕನೇ ಅವ್ರ ಕೈಯಿಂದ ಕಾಪಾಡ್ಕೊಂಡು ಬಂದದ್ದು ನನ್ನನ್ನು. ತುಂಬ ಉಪಕಾರ ಆಯ್ತಮ್ಮ. ಇವ ಬಂದಿರಲಿಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ನಮ್ಮ ಮೇಲಕ್ಕೆ ಕೆಟ್ಟ ಹೆಸರು ಬರ್ತಾ ಇತ್ತು. ನಮ್ಮನ್ನು ನೀವೇ ಕಾಪಾಡಿದ್ರಿ. ಯಜಮಾನ್ರೆ, ಆಗಲೇ ಜನರೇಟರ್ ಹಾಳಾಗಿತ್ತಲ್ಲ, ಅದು ರೆಡಿ ಮಾಡಿದ್ದು ಇವರೇ. ತುಂಬ ದೊಡ್ಡ ಉಪಕಾರ ಆಯ್ತಮ್ಮ. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ. ಬಹುಶಃ ಆ ದೇವಿನೇ ನಿಮ್ಮ ರೂಪದಲ್ಲಿ ಬಂದು ನಮ್ಗೆ ಉಪಕಾರ ಮಾಡಿದ್ರು ಅಂತ ಅನಿಸುತ್ತೆ. ಅಯ್ಯೋ, ದೊಡ್ಡ ಮಾತು, ಹಾಗೆಲ್ಲ ಹೇಳ್ಬೇಡಿ. ಆಗಲೇ ಆ ಹುಡುಗಿ ಬಂದು ವೇಷ ಕೇಳಿದ್ಲು, ನಾವು ಆಗೋದಿಲ್ಲ ಅಂತ ಹೇಳಿದೆವು. ಆಗಲೇ ನೀವು ಬಂದು ಇವರಲ್ಲಿ ಪಾತ್ರ ಕೇಳಿದ್ರಂತೆ. ಅವರು ಆಗೋದಿಲ್ಲ ಅಂತ ಹೇಳಿದರು. ಅದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಳ್ಳದೆ ನೀವು ನಮಗೆ ಸಹಾಯ ಮಾಡಿದ್ರಿ. ಇಲ್ಲ ಇಲ್ಲ, ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಯಕ್ಷಗಾನ ಅಂದರೆ ಎಲ್ಲರೂ ಮಾಡಂಗಿಲ್ಲ, ಮತ್ತೆ ಮಾಡೋದಕ್ಕೆ ಆಗೋದೂ ಇಲ್ಲ ಅನ್ನೋದನ್ನ ಅವ್ರು ನನಗೆ ಅರ್ಥ ಮಾಡಿಸಿದ್ರು. ಈ ಕಲೆಯ ಪವಿತ್ರತೆನೇ ಅದು. ಹೌದು, ನನ್ನ ಬುದ್ಧಿಗೆ ಅದು ಹೊಳಿಲೇ ಇಲ್ಲ. ಕಲೆನೇ ಗೊತ್ತಿಲ್ಲದೆ ಕಲಾವಿದೆ ಆಗೋದಕ್ಕಾಗುತ್ತಾ ಸರ್? ಅದು ಅಲ್ಲದೆ ಇದು ಕರ್ನಾಟಕದ ಸ್ವಂತ ವಿಶ್ವವಿಖ್ಯಾತ ಕಲೆ. ನಾನು ಕಲಿದೇನೆ ರಂಗ ಪ್ರವೇಶ ಮಾಡೋದಕ್ಕಾಗತ್ತಾ? ಪಾತ್ರ ಕೇಳಿದ್ದು ನಂದೇ ತಪ್ಪು. ನಾನು ಹಾಗೆ ಕೇಳಬಾರ್ದಾಗಿತ್ತು. ನನ್ನ ಗಂಡ ಯಾವಾಗಲೂ ಹೇಳ್ತಿರ್ತಾರೆ ಕಲೆ ಅಂದರೆ ಆರಾಧನೆ ಅಂತ. ಇವರು ಒಬ್ಬ ಪೇಂಟರ್, ತುಂಬ ಚಂದ ಚಿತ್ರ ಬಿಡಿಸ್ತಾರೆ. ಆ ಕಲೆನ ಒಲಿಸ್ಕೊಳ್ಳೋದಕ್ಕೆ ಎಷ್ಟೋ ರಾತ್ರಿ ನಿದ್ದೆಗೆಟ್ಟಿದ್ದಾರೆ. ನನ್ಗೆ ಅವ್ರನ್ನ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ. ಎಲ್ಲ ಕಲಾವಿದ್ರು ಹಾಗೆ ಅಲ್ವಾ? ಹೌದಮ್ಮ, ನೀವು ಹೇಳ್ತಾ ಇರೋದು ನಿಜ.
ಕಲೆ ಅನ್ನೋ ಸರಸ್ವತಿ ಒಲಿಬೇಕಂದ್ರೆ ತಾಳ್ಮೆ ಶ್ರದ್ಧೆ ಅನ್ನೋ ಪರಿಶ್ರಮ ಹಾಕಲೇಬೇಕು. ಅದು ನಿಜ ಸರ್. ನನಗಿಷ್ಟ ಅಂತನೋ ಅಥವಾ ಅದರಿಂದ ಏನೋ ಲಾಭ ಸಿಗುತ್ತೆ ಅಂತನೋ ಅಡ್ಡದಾರಿ ಹಿಡಿದು ಮೆರೆಯೋದಕ್ಕೆ ಹೋದರೆ ಅದು ಸರಸ್ವತಿಗೆ ಮಾಡೋ ಅವಮಾನ. ನನಗೆ ಹಾಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಕಲೆಗೆ ಸಿಗಬೇಕಾದ ಗೌರವ ಎಲ್ಲಿದ್ರೂ ಸಿಗಲೇಬೇಕು. ನಮ್ಮ ಕರ್ನಾಟಕ ನೂರಾರು ಕಲೆಗಳಿಗೆ ತವರೂರು. ಕನ್ನಡಿಗರಾಗಿ ನಾವೇ ಅದಕ್ಕೆ ಗೌರವ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರೆ? ಸಕ್ಕತ್ತಾಗಿ ಹೇಳಿದೆ ಸತ್ಯ. ನಿಮಗೆ ಕಲೆ ಬಗ್ಗೆ ಇರೋ ಅಭಿಮಾನ ನೋಡಿ ನಂಗಂತೂ ತುಂಬ ಖುಷಿ ಆಯಿತು. ನನಗೂ ಅಷ್ಟೇ ಸರ್. ನಿಮ್ಮನ್ನು ನೋಡಿ ಮತ್ತು ಈ ಚೌಕಿ ಮನೆ ನೋಡಿ ತುಂಬಾ ಖುಷಿ ಆಯಿತು. ನನಗಿದು ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ಕ್ಷಣ. ಇನ್ನು ನಿಮ್ಮ ಸಮಯ ಹಾಳು ಮಾಡೋದಿಲ್ಲ. ನೀವು ಯಕ್ಷಗಾನ ಶುರು ಮಾಡಿ, ನಾವು ಕೂತ್ ನೋಡ್ತೀವಿ. ಒಂದು ನಿಮಿಷ. ರಿತು ರಾಕೇಶ್ನ ಲವ್ ಮಾಡ್ತಾ ಇದ್ದಾಳೆ. ಅವನ ಪ್ರೀತಿಯಲ್ಲೇ ಅವಳು ಹುಚ್ಚಿಯಾಗೋಗಿದ್ದಾಳೆ. ನಾನ್ ಹೇಳ್ತಿರೋದು ಸತ್ಯ. ನಿಮಗ್ ಅಷ್ಟೊಂದು ಆವೇಶ ಕೋಪ ಎಲ್ಲ ಇದ್ರೆ ಮೊದಲು ಅವಳನ್ನ ವಿಚಾರಿಸಿ, ಅವಳ ಬಾಯಲ್ಲಿ ನಿಜ ಬರ್ಸಿ, ಅವಾಗ ಸತ್ಯ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕ್ರಿ ಹೀಗೆ ಕೂತಿದ್ದೀರಾ? ಮಲ್ಗಲ್ವಾ? ನೀನು ಮಲ್ಕೋ ಹೋಗು. ನಾನು ನೋಡ್ತಾನೆ ಇದ್ದೀನಿ, ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಯಾವುದೋ ವಿಷಯ ನಿಮ್ಗೆ ತುಂಬ ಕಾಡ್ತಿದೆ. ಅದೇನು ಅಂತ ನನ್ನ ಹತ್ರ ಹೇಳ್ರಿ. ನಾನು ಕೆಲವ್ರನ್ನ ನಮ್ಮವರು ಅಂತ ನಂಬ್ಕೊಂಡು ಬ್ಲೈಂಡಾಗಿ ನಂಬಿಡ್ತೀನಿ. ಅದು ಎಂಥ ದೊಡ್ಡ ತಪ್ಪು ಅಂತ ನನಗೀಗ ರಿಯಲೈಸ್ ಆಗ್ತಾ ಇದೆ. ಯಾರಿಗೆ ಮೋಸ ಮಾಡಿದ್ರು? ಏನು ವಿಷಯ? ಜೊತೆಲೇ ಇದ್ಕೊಂಡು ಬೆನ್ನಿ ಚೂರಿ ಹಾಕ್ತಾರಲ್ಲ, ಅಂಥವ್ರ ಬಗ್ಗೆ ಊರ್ಮಿಳ. ಸರಿಯಾಗಿ ಹೇಳಿ, ನನಗೇನು ಅರ್ಥ ಆಗ್ತಿಲ್ಲ. ಅಂಥ ಮೋಸ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಾ ಆಗಬಾರ್ದಾ? ಯಾರಿಗೆ? ಏನು ಮೋಸ? ಯಾವ ಮೋಸ? ಏನು ವಿಷಯ? ಯಾರು ಅನ್ನೋದು ಮುಖ್ಯ ಅಲ್ಲ ಊರ್ಮಿಳ, ವಿಷಯ ಏನು ಅನ್ನೋದು ಮುಖ್ಯ. ಮೋಸ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಾ ಆಗಬಾರ್ದಾ? ಹೌದು ರೀ, ಮೋಸ ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಿಮಗೆ ಪಾತ್ರ ಕೊಡೋಕೆ ಆಗದೆ ಇರ್ಬೋದು, ಆದರೆ ನಿಮ್ಮ ಇನ್ನೊಂದು ಆಸೆನ ನಾವು ಪೂರೈಸ್ಬೋದು. ಅಂದರೆ ಪಾತ್ರ ಇಲ್ಲ ಅಂದರೂ ನೀವು ವೇಷ ಆಗ್ಬೋದು, ನಾವು ನಿಮ್ಗೆ ವೇಷ ಕಟ್ತೀವಿ. ನೀವು ಮಾಡಿರೋ ಸಹಾಯಕ್ಕೆ ನಮ್ದೊಂದು ಸಣ್ಣ ಕಾಣಿಕೆ ಆಗ್ಬೋದಾ? ಯಾವ ವೇಷ ಹಾಕ್ತೀರಾ? ನಾವು ಅವರಿಗೆ ಮೋಹಿನಿ ಪಾತ್ರ ಹಾಕಿಸ್ತೀವಿ. ಅಯ್ಯೋ, ಸ್ತ್ರೀ ಪಾತ್ರನ? ಅದು ಇವಳಿಗೆ ಸ್ವಲ್ಪನೂ ಸೂಟ್ ಆಗಲ್ಲ. ಯಾವುದಾದ್ರೂ ಗಂಡ್ ವೇಷ ಕಟ್ಟಿ ಸರ್. ಬೇಬಿ
ನೀನು ಸುಮ್ಮನೆ ನೀನು ಸುಮ್ಮನೆ ಸತ್ಯ. ನೀವು ಅನ್ಕೊಂಡಿರೋ ಥರ ಇವಳಲ್ಲ ಸರ್. ಇವಳು ಕೆಲಸ ಅಂತ ಬಂದಾಗ ಮೆಕ್ಯಾನಿಕ್ ಆಗ್ತಾಳೆ, ಕೋಪ ಬಂದಾಗ ದುರ್ಗಿ ಆಗ್ತಾಳೆ. ಇವಳು ಒಂಥರ ಮಾಸು ಕ್ಲಾಸು ಕಾಂಬಿನೇಷನ್. ಆ ಥರ ಯಾವ್ದಾದ್ರು ಪಾತ್ರ ಇದ್ರೆ ಅದನ್ನೇ ಕಟ್ಸಿ. ಹಾಗಾದ್ರೆ ಇವರಿಗೆ ಬಬ್ರು ಅವನ ಪಾತ್ರವೇ ಸೈ. ಸೂಪರ್ ಸರ್. ಅದು ಶಮನಗೊಳ್ಳಬೇಕು ಅಂತಾದ್ರೆ ಅದೇ ತೀರ್ಮಾನ, ಬೇರೇನು ಸಿಗುವುದಿಲ್ಲ ನಮಗೆ. ಇದ್ದೀರಲ್ಲ ನೀವು, ನಿಮ್ಮನ್ನು ಸೇರಿಸಿಕೊಳ್ಳೋದು. ನಿಲ್ಲು ನಿಲ್ಲು ಎಲ್ಲ ಬಾಲ ನನ್ನ ಪ್ರತಾಪದ ಗುಣಶೀಲ ಬಾಲ
ಸತ್ಯ, ಬಾಲ ಯಾವಾಗಲೂ ಅಷ್ಟು ರೊಮ್ಯಾಂಟಿಕ್ಕು ಇಷ್ಟು ರೊಮ್ಯಾಂಟಿಕ್ಕು ಅಂತ ಹೇಳ್ತಾ ಇದೆಯಲ್ಲ, ನೋಡು ಮಧ್ಯಕ್ಕೆ ಎದ್ದು ಹೋಗಿದ್ದಾರೆ. ಸುಮ್ಮನಿರೋ ಅಮೂಲ್ ಬೇಬಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ನನ್ನ ಪ್ರಕಾರ ಕಲೆನ ಅಸ್ವತ್ಸಕ್ಕೆ ಯಾರಿಗೆ ಬರಲ್ವೋ ಅವ್ರು ನಿಜವಾದ ಅರಸಿಕರು. ಇಂಥ ಒಳ್ಳೆ ಯಕ್ಷಗಾನನ ಅರ್ಧಕ್ಕೆ ಬಿಟ್ಟು ಹೋಗ್ತಾರಲ್ಲ, ಇಂಥವ್ರಿಗೆ ಏನು ಹೇಳಬೇಕು? ಕಲೆಗೊಂದು ಬೆಲೆ ಇದೆ ಅಮೂಲ್ ಬೇಬಿ. ಅದು ಗೊತ್ತಿಲ್ಲದೆ ಇರೋರು ಇಲ್ಲಿರೋದಕ್ಕಿಂತ ಹೋದ್ರೇ ಒಳ್ಳೇದು. ಅದು ಸರಿ.